ಪಿರಿಯಾಪಟ್ಟಣ ಪುರಸಭೆ ವ್ಯಾಪ್ತಿ ಸೇರಿದಂತೆ ತಾಲೂಕಿನ ಹಲವು ಭಾಗಗಳಲ್ಲಿ ರಾಜ್ಯ ಕಾಲುವೆ ಸೇರಿದಂತೆ ಸರ್ಕಾರಿ ಜಾಗದಲ್ಲಿ ನೀರು ಹರಿಯುವ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣದಿಂದ ಅನೇಕ ಮನೆಗಳು ಮಳಿಗೆಗಳು ಜಲಾವೃತವಾಗಿದ್ದು ಯಾರ ಮುಲಾಜಿಗೂ ಒಳಗಾಗದೆ ಕೂಡಲೇ ತೆರವುಗೊಳಿಸುವಂತೆ ತಹಶೀಲ್ದಾರ್ ಕುಂಜಿ ಅಹಮದ್ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಕಟ್ಟತೀರ ಮುತ್ತಪ್ಪ ಅವರಿಗೆ ಸಚಿವರು ಖಡಕ್ ಎಚ್ಚರಿಕೆ ನೀಡಿದರು. ಪಟ್ಟಣದ ರಾಜ್ಯ ಹೆದ್ದಾರಿಯ ಬೆಟ್ಟದಪುರ ಹಾಸನ ಮುಖ್ಯ ರಸ್ತೆ ಹಾಗೂ ಸಂತೆಮಾಳದ ಕೆ ವೆಂಕಟೇಶ್ ಮಾರುಕಟ್ಟೆ ಆವರ್ತಿ ಸೇತುವೆ ದಿಂಡಗಾಡು ಸೇತುವೆ ಜಲಾವೃತಗೊಂಡಿರುವ ಹಿನ್ನೆಲೆಯಲ್ಲಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದ ಸಚಿವರು ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಬಹುಭಾಗ ಸ್ಥಳಗಳು ಜಲಾವೃತವಾಗಿ ರಸ್ತೆಗಳು ಮನೆಗಳು ಮಳಿಗೆಗಳು ಜಮೀನುಗಳು ಮುಳುಗಡೆಯಾದ ಕಾರಣ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನರ ಕಷ್ಟಗಳನ್ನು ಆಲಿಸಬೇಕು ಹಾಗೂ ಅಗತ್ಯ ನೆರವುಗಳನ್ನು ಒದಗಿಸಬೇಕು ಎಂದು ಸೂಚನೆ ನೀಡಿದರು. ಇನ್ನು ಪಟ್ಟಣದಲ್ಲಿ ನೀರು ಹರಿಯುವ ರಾಜಕಾಲುವೆಯನ್ನು ಅನೇಕ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿರುವ ಕಾರಣದಿಂದ ದೊಡ್ಡಕೆರೆ ಚಿಕ್ಕಕೆರೆಗೆ ನೀರು ಹರಿಯುವ ಜಾಗವನ್ನು ಮತ್ತು ಕೊಲ್ಲಿಗಳನ್ನು ಒತ್ತುವರಿ ಮಾಡಿಕೊಂಡು ನೀರು ಸರಾಗವಾಗಿ ಹರಿಯಲು ತೊಂದರೆಯಾಗಿ ಪಟ್ಟಣದ ಸಂತೆಪೇಟೆಯಲ್ಲಿರುವ ವಾಣಿಜ್ಯ ಮಳಿಗೆಗಳು ಅಂಗಡಿ ಮುಂಗಟ್ಟುಗಳು ವಾಸದ ಮನೆಗಳು ಹಾಗೂ ರಸ್ತೆಗಳು ಜಲಾವೃತಗೊಳ್ಳುತ್ತಿವೆ. ಆದ್ದರಿಂದ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ರಾಜ್ಯ ಕಾಲುವೆ ಹಾಗೂ ಅತಿಕ್ರಮವಾಗಿರುವ ಜಾಗಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ಕುಂಜಿ ಅಹಮದ್ ಅವರಿಗೆ ಸೂಚನೆ ನೀಡಿದರು. ಈ ಅವ್ಯವಸ್ಥೆ ಕುರಿತು ಮಾತನಾಡಿದ ಆವರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಂಬಿ ಶಿವಕುಮಾರ್ ಮುತ್ತಿನ ಮೋಳಸೊಗೆ ಮತ್ತು ದಿಂಡಗಾಡು ರಸ್ತೆಯಲ್ಲಿ 2019 ಹಾಗೂ 2020ರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ತಾಲೂಕಿನ ಕೊಪ್ಪದಿಂದ ಗಿರುಗೂರು ಸೇತುವೆ ನಿರ್ಮಾಣಕ್ಕೆ 1.75 ಕೋಟಿ, ಆವರ್ತಿ ಸೇತುವೆ ನಿರ್ಮಾಣಕ್ಕೆ 2 ಕೋಟಿ ಹಾಗೂ ದಿಂಡಗಾಡು ರಸ್ತೆ ಸೇತುವೆ ನಿರ್ಮಾಣಕ್ಕೆ 1.75 ಕೋಟಿ ವೆಚ್ಚದಲ್ಲಿ ಸೇತುವೆಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಸೇತುವೆಯ ಅವೈಜ್ಞಾನಿಕ ನಿರ್ಮಾಣ ಹಾಗೂ ಸೇತುವೆಯನ್ನು ಎತ್ತರಗೊಳಿಸದ ಕಾರಣ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಮುಳುಗಡೆಗೊಂಡು ಜೀವನ ಅಸ್ತವ್ಯಸ್ತಗೊಳ್ಳುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರಲ್ಲಿ ಮನವಿ ಮಾಡಿದಾಗ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಮೈಸೂರು ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರರಿಗೆ ದೂರವಾಣಿ ಕರೆ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರವಾಹ ಪೀಡಿತ ಪ್ರದೇಶದ ಸೇತುವೆಗಳ ಮರು ನಿರ್ಮಾಣ ಹಾಗೂ ಆಗಿರುವ ಪ್ರಮಾದವನ್ನು ಸರಿಪಡಿಸಬೇಕು ಹಾಗೂ ಕೂಡಲೇ ಸೇತುವೆಯನ್ನು ಎತ್ತರಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಜಾಸ್ತಿ ಬಂದಿದೆ ನೀರು. ಮತ್ತು ನಮ್ಮ ಪಿರಿಯಾಪಟ್ಟಣ ಟೌನಲ್ಲಿ ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡು ಆಗಿದೆ. ಟೌನಲ್ಲಿ ನಾವು ಅವ್ರು ಇವರು ಅಂತ ಹೇಳೋಕ್ಕಲ್ಲ, ಸಾಮಾನ್ಯ ಎಲ್ಲರೂ ಅದೇ ಕೆಲಸ ಮಾಡಿದ್ದಾರೆ. ಅದು ನಾನು ಭಾಳ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳಿದ್ದೀನಿ, ಯಾವುದು ಮುಲಾಜಿ ನೋಡೋದ್ರೆ ಎಲ್ಲ ಕ್ಲಿಯರ್ ಮಾಡಿ ಅಂತ. ಟೌನ್ ಒಳಗಡೆ ಇಲ್ಲಿ ಉಳಿದುಕೊಂಡಿರ್ತಕ್ಕಂಥ ಡ್ರೈನೇಜ್ ಆಗತಕ್ಕಂಥ ಕೆಲಸನೂ ಮಾಡೋಕ್ಕೆ ಕ್ರಮ ವಹಿಸೋಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅಂತ ಹೇಳಿದ್ದೀನಿ. ಮತ್ತು ಅಲ್ಲಿ ಎಲ್ಲರೂ ಕ್ಲಿಯರ್ ಮಾಡಿದ್ರೆ ಟೌನ್ ಒಳಗಡೆ ಈ ಥರ ಹೆಚ್ಚು ಅನಾಹುತ, ನೀರಿನ ಅನಾಹುತ ತಪ್ಪು ಸಾಧ್ಯ ಆಗ್ತದೆ. ಕೆಲವು ಮನೆಗಳಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಸ್ವಲ್ಪ ಅವ್ರಿಗೆಲ್ಲ ಕಷ್ಟ ಆಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದೆಲ್ಲ ನೋಡ್ಕೊಳ್ತಕ್ಕಂಥ ಈಗಲೇ ಮಾಡಬೇಕು. ಸಮಯ ಬಂದಾಗ ನಾವು ಸುಮ್ಮನೆ ಆಗಿಬಿಟ್ಟು ಈಗ ಆಯಿತು ಮಳೆ ನಿಂತೋಯ್ತು, ನೀರು ಕಡಿಮೆ ಆಯಿತು ಅಂತೇಳಿ ಸುಮ್ಮನೆ ಆಗೋಕ್ಕಾಗಲ್ಲ. ಎಲ್ಲೆಲ್ಲಿ ಈಗ ಇದೇನು ತೊಂದರೆ ಆಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸನೂ ಮಾಡಬೇಕು. ಅದಕ್ಕೆ ಸೂಚನೆ ಕೊಟ್ಟಿದ್ದೀವಿ, ಇದೆಲ್ಲ ಮಾಡಿಸ್ತೀವಿ. ಆ್ಯಕ್ಚುಲಿ 2019 ಫ್ಲಡ್ ಬಂದಾಗಲೇ ಇದು ಅದು ಎಲ್ಲನೂ ಹೈಟ್ ಮಾಡಬೇಕು ಅಂತ ಪ್ರಪೋಸಲ್ ಆಗಿದೆ. ಅದಕ್ಕಿಂತ ಒಂಚೂರು ಹೈಟ್ ಮಾಡಿ ಮತ್ತೆ ಅದೇ ಪ್ರಾಬ್ಲಮ್ ಆಯಿತು. ಮಾಡಿದ್ದೆ ಕೋಟ್ಯಾಂತರ ರೂಪಾಯಿ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ನೀವು ಸರ್ಕಾರದವರು. 19 ನಾನು ಇರಲಿಲ್ಲ, ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀನಿ, ಅವ್ರು ಬಂದರೆ ಇನ್ಸ್ಪೆಕ್ಟ್ ಮಾಡಿ ಇದೆಲ್ಲ ಮಾಡಬೇಕು ಅಂತೇಳಿ.